ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಒಂದೇ ವರ್ಕ್ಬುಕ್ಕಲ್ಲಿರುವ ಬೇರೆ ಬೇರೆ ಶೀಟ್ಸ್ಗಳನ್ನು ಯಾವ ರೀತಿ ಕಂಪೇರ್ ಮಾಡಬಹುದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಕಂಪೇರ್ ಮಾಡಬೇಕಾಗಿರುವಂತಹ ವರ್ಕ್ಬುಕ್ಕನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನನ್ನ ಒಂದು ವರ್ಕ್ಬುಕ್ ಓಪನ್ ಆಯಿತು. ಇದು ಶೀಟ್ 1ನಲ್ಲಿ 2021 ಒಂದು ಮಾಹಿತಿಯನ್ನು ನಾನು ದಾಖಲಿಸಿದ್ದೀನಿ. ಹಾಗೆಯೇ ಶೀಟ್ 2ಅಲ್ಲಿ 2022 ಮಾಹಿತಿಯನ್ನು ದಾಖಲಿಸಿದ್ದೀನಿ. ಈ ಎರಡು ಮಾಹಿತಿಗಳನ್ನು ನಾನಿವಾಗ ಕಂಪೇರ್ ಮಾಡಬೇಕಾಗಿದೆ. ನಂತರ ಈ ಹೆಸರನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಎಕ್ಸೆಲ್ ಟ್ಯೂಷನ್ಸ್ ಅಂತ ಇದೆ. ಈ ಎರಡು ಶೀಟನ್ನು ನಾನು ಶೀಟ್ 1 ಆ್ಯಕ್ಟಿವ್ ಮಾಡಿದ್ರೆ ಶೀಟ್ 2 ಇನ್ಆ್ಯಕ್ಟಿವ್ ಆಗುತ್ತೆ, ಶೀಟ್ 2 ಆ್ಯಕ್ಟಿವ್ ಮಾಡಿದ್ರೆ ಶೀಟ್ 1 ಇನ್ಆ್ಯಕ್ಟಿವ್ ಆಗುತ್ತೆ. ಎರಡೂ ಆ್ಯಕ್ಟಿವ್ ಆಗಿದ್ದು ನಾನು ಕಂಪೇರ್ ಮಾಡಬೇಕು ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ವ್ಯೂ ಟ್ಯಾಬಿಗೆ ಹೋಗಿ ಇಲ್ಲಿ ನೀವು ನ್ಯೂ ವಿಂಡೋ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನ್ಯೂ ವಿಂಡೋ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವಿಲ್ಲಿ ಗಮನಿಸ್ಬೋದು, ಆಗಲೇ ಎಕ್ಸೆಲ್ ಟ್ಯೂಷನ್ಸ್ ಅಂತ ಮಾತ್ರ ಇತ್ತು, ಇವಾಗ ಎಕ್ಸೆಲ್ ಟ್ಯೂಷನ್ 2 ಅಂತ ಇದೆ. ಅಂದರೆ ಡ್ಯೂಪ್ಲಿಕೇಟ್ ವರ್ಕ್ ಬುಕ್ಕು ಇಲ್ಲಿ ರೆಡಿಯಾಗಿದೆ. ಸೊ ಇದು ಎರಡನೇದ್ದು. ಇಲ್ಲಿನೂ ಕೂಡ ನೀವು ಗಮನಿಸ್ಬೋದು ನೋಡಿ, ಇಲ್ಲಿ ಇದು 1 ಅಂತ ಇದೆ. ಇಲ್ಲಿ ಎಕ್ಸೆಲ್ ಟ್ಯೂಷನ್ಸ್ 1, ಎಕ್ಸೆಲ್ ಟ್ಯೂಷನ್ಸ್ 2. ಸೊ 1, 2 ಎರಡೂ ಸೇಮ್ ಆಗಿಯೇ ಇರುತ್ತೆ. ಇದು ಡ್ಯೂಪ್ಲಿಕೇಟ್ ಕಾಪಿ ಮಾತ್ರ. ಈಗ ವ್ಯೂ ಟ್ಯಾಬಲ್ಲಿ ನಾನು ವ್ಯೂ ಸೈಡ್ ಬೈ ಸೈಡನ್ನು ಕೊಡ್ತಾ ಇದ್ದೀನಿ. ಸೊ ವ್ಯೂ ಸೈಡ್ ಬೈ ಸೈಡಲ್ಲಿ ನೀವು ಇದನ್ನು ಗಮನಿಸ್ಬೋದು. ಇಲ್ಲಿಯೂ 21 ಬಂದಿದೆ, ಇದು 22 ಬಂದಿದೆ. ಇದು ಎಕ್ಸೆಲ್ ಶೀಟ್ 1, ಇದು ಎಕ್ಸೆಲ್ ಶೀಟ್ 2 ಆಗಿದೆ. ಇಲ್ಲಿ ನೀವು ಯಾವ ಶೀಟ್ ಬೇಕೋ ಆ ಶೀಟನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಬೋದು. ಸೊ ನಾನಿಲ್ಲಿ ಶೀಟ್ 2ಅನ್ನು ನಾನು ತೊಗೊಳ್ತಾ ಇದ್ದೀನಿ. ಸೊ ಶೀಟ್ 2ಅನ್ನು ತೆಗೆದುಕೊಂಡಾಗ ಇದು 21 ಆಗಿದೆ, ಇದು 22 ಆಗಿದೆ. ಇಲ್ಲಿ ನೀವು ಯಾವ ರೀತಿ ಬೇಕೋ ಆ ರೀತಿ ಕಂಪ್ಯಾರಿಸನನ್ನು ನೀವು ಮಾಡ್ಬೋದಾಗಿದೆ ಸ್ಕ್ರಾಲ್ ಮಾಡಿ. ಸೊ ಸ್ಕ್ರಾಲಿಂಗನ್ನು ಹಿಂದಿನ ಅವಧಿಯಲ್ಲಿ ನೀವು ನೋಡಿದ್ದೀರಾ. ಡಿಫಾಲ್ಟಾಗಿ ಅದು ವರ್ಟಿಕಲ್ಲೇ ಇರುತ್ತೆ. ಇದು ಟೈಲ್ಡ್ ಅಂದರೆ ಎಕ್ಸ್ಚೇಂಜ್ ಮಾಡೋದಕ್ಕಾಗಿರೋದು. ಹಾರಿಜಾಂಟಲ್ ಬೇಕು ಅಂದರೆ ಹಾರಿಜಾಂಟಲನ್ನು ನೀವು ಓಕೆ ಮಾಡಿ ಈ ರೀತಿ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಇದು ಹಾರಿಜಾಂಟಲ್ ಕಂಪ್ಯಾರಿಸನ್ನು. ಬೇಡ ನನಗೆ ವರ್ಟಿಕಲ್ ಕಂಪ್ಯಾರಿಸನ್ ಬೇಕು ಅಂದರೆ ನೀವು ವರ್ಟಿಕಲ್ ಕಂಪ್ಯಾರಿಸನನ್ನು ಕೂಡ ನೀವು ಆಯ್ಕೆ ಮಾಡ್ಬೋದು. ಸೊ ಇವೆರಡೂ ಶೀಟು ಒಂದೇ ಅಂತ ನೀವು ಕನ್ಫರ್ಮ್ ಆಗಬೇಕು, ಒಂದೇ ವರ್ಕ್ ಬುಕ್ಕಿನ ಶೀಟ್ಸ್ಗಳಿವು ಅಂತ ಕನ್ಫರ್ಮ್ ಆಗಬೇಕು ಅಂದರೆ ನೋಡಿ, ನಾನು ಇಲ್ಲಿ ಒಂದು ಮಾಡಿಫೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಜನವರಿಯನ್ನು ನಾನು ಒಂದು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನೀವು ಅದನ್ನ ಕಂಪೇರ್ ಮಾಡ್ಬೋದು. ಈ ಶೀಟಲ್ಲಿರುವಂತಹ 2022 ಇದರಲ್ಲೂ ಕೂಡ ನೋಡಿರಿ ಬದಲಾವಣೆ ಆಯಿತು. 21 ಬೇಕು ಅಂದರೆ 21 ತೊಗೊಳ್ಳಿ. ಇಲ್ಲಿ 21 ಬೇಕು ಅಂದರೆ ನೀವು ಇಲ್ಲಿ 21 ತೊಗೊಳ್ಬೋದು. ಇಲ್ಲಿ ನೀವು 22ಅನ್ನು ಕೂಡ ಆಯ್ಕೆ ಮಾಡ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಒಂದೇ ವರ್ಕ್ ಬುಕ್ಕಲ್ಲಿರುವಂತಹ ಎರಡು ಶೀಟ್ಸ್ಗಳನ್ನು ನಾವು ಕಂಪೇರ್ ಮಾಡಬಹುದಾಗಿದೆ. ಸೊ ನಿಮಗೆ ಬೇಡವಾಗಿರುವಂಥ ಶೀಟನ್ನು ನೀವಿಲ್ಲಿ ಕ್ಲೋಸ್ ಮಾಡಿ ಪುನಃ ನಾರ್ಮಲ್ ಆಗಿ ನಿಮ್ಮ ವರ್ಕನ್ನು ಕಂಟಿನ್ಯೂ ಮಾಡಬಹುದಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.